ಬಿಸಿ ರಕ್ತ ಅನ್ನೋ ಕಾರಣಕ್ಕೆ ಬೇಡದೇ ಇರೋ ದುರ್ಚಟಗಳನ್ನ ಮಾಡಿದ್ರೆ ಕೊನೆಗೆ ಅವರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಕಾಲೆಲ್ಲ ಊದ್ಕೊಂಡು ಎಲ್ಲ ಯಾವ ತರ ಒಂದು ಕಂಡೀಷನ್ ಇದೆ ಅಂದ್ರೆ ಎದ್ದು ನಿಂತ್ಕೊಳಕ್ ಆಗುತ್ತಾ? ಹಿಡ್ಕೊಳ್ಳಿ ಅಣ್ಣ ನೋಡೋಣ. ನನಗೆ ಪೇನ್ ಇರ್ತಿದೆ, ಪೇನ್ ಅಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಅವಾಗ ಪೇನ್ ಇತ್ತು ಅಂತ ಕುಡಿತಿದ್ರಿ, ಈಗ ಅದ್ರ ಡಬಲ್ ಪೇನ್ ಇದೆಯಲ್ಲ, ಇವಾಗ ಏನ್ ಮಾಡ್ತೀರಾ? ಆಯ್ತು, ಇಲ್ಲಿ ಬಂದಿದ್ದೀರಲ್ಲ, ಏನಾರ ಬೇಕು ಅನ್ಸಿದ್ರೆ ಯಾವ್ದು ಕೊಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಯಾವ್ದೋ ಒಂದು ವಸ್ತು ರಮ್ಮ ವಿಸ್ಕಿ ಎಲ್ಲ ಇರ್ತಾರಲ್ಲ, ಇನ್ನು ಬಿಡೋ ಅಂತ ಆಸೆಗಳು ಯಾವ್ದು ಇಲ್ಲ. ಆಯ್ತು, ಈ ಕರ್ನಾಟಕದ ಸುಮಾರು ಜನ ಕುಡಿತಾರಲ್ಲ, ಅವ್ರಿಗೆಲ್ಲ ಏನ್ ಮೆಸೇಜ್ ಕೊಡ್ತೀರಾ ನೀವು? ಕುಡಿಬೇಡ್ರಿ ನನ್ನ ಮಕ್ಳ, ಕುಡಿಬೇಡ್ರಿ ನನ್ನ ಮಕ್ಳ ಅಂತೀನಿ. ಕುಡಿಬಿಟ್ರಿ ನನ್ನ ಮಕ್ಳ ಅಂತೀರಾ? ಯಾಕೆ? ಹಿಂಗ್ ಕುಡ್ರೆ ಹಿಂಗ್ ಆಡಾಯ್ತೀವಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ವಯಸ್ಸಿನ ಹುಮ್ಮಸ್ಸು, ಬಿಸಿ ರಕ್ತ ಅನ್ನೋ ಕಾರಣಕ್ಕೆ ಬೇಡದೇ ಇರೋ ದುರ್ಚಟಗಳನ್ನು ಮಾಡಿದ್ರೆ ಕೊನೆಗೆ ಅವರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಇವರ ಒಂದು ಪರಿಸ್ಥಿತಿ ನೋಡಿಬಿಟ್ರೆ ಕುಡ್ತಾ ಕಲ್ತಿರೋರು ಕೂಡ ಬಿಟ್ಬಿಡ್ಬೇಕು ಅಂಥ ಒಂದು ದುರ್ಸ್ಥಿತಿಯಲ್ಲಿ ಇವರಿದ್ದಾರೆ. ಕುಡಿದು ತನ್ನ ಜೀವನವನ್ನೇ ಸರ್ವನಾಶ ಮಾಡಿಕೊಂಡು ಕುಟುಂಬಸ್ಥರು ಎಲ್ಲರೂ ಇದ್ರೂ ಕೂಡ ಇವತ್ತು ಬೀದಿಗೆ ಬಂದು ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುತ್ತು ಅನ್ನ ತಿನ್ನಬೇಕು ಅಂದ್ರೂ ದೇವ್ರ ಆಶೀರ್ವಾದ ಮಾಡಬೇಕು, ಒಂದು ಲೋಟ ನೀರು ಕುಡಿಬೇಕು ಅಂದ್ರೂ ದೇವ್ರ ಆಶೀರ್ವಾದ ಮಾಡಬೇಕು. ಆ ರೀತಿ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಅವ್ರು ಇದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಯಾಕೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ದಯವಿಟ್ಟು ಬದಲಾಗಿ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ದುರ್ಚಟಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ. ಸೊ ಯಾರು ಕೇಳೋದಕ್ಕೆ ರೆಡಿ ಇಲ್ಲ. ಆದರೆ ಈ ವಿಡಿಯೋ ನೋಡಿದ ಮೇಲೆ ನೀವೇ ಡಿಸೈಡ್ ಮಾಡಿ ಕಲಿಬೇಕಾ ಬೇಡವಾ ಅಂತ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಎಲ್ರಿಗೂ ಒಳ್ಳೇದಾಗಲಿ. ಅವರ ದುಸ್ಥಿತಿಗೆ ಕಾರಣ ಏನು ಇಲ್ಲಿ ನೋಡೋಣ ಬನ್ನಿ. ನಮ್ಮ ಸಂತೋಷ್ ಅಣ್ಣವರು, ನಮ್ಮ ಆತ್ಮೀಯ ಸ್ನೇಹಿತರು ಇಲ್ಲೇ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಅವರ ಪರಿಸ್ಥಿತಿ. ಅಣ್ಣ ಏನು ಹೆಸರು ನಿಮ್ಮದು? ನರಸಿಂಹಮೂರ್ತಿ. ಏನಕ್ಕೆ ಹಿಂಗಾಗಿದೆ? ಹೆವಿ ಡ್ರಿಂಕ್ಸ್ ಮಾಡ್ದೈತೆ, ಹಂಗಾಗಿದೆ. ಹೆವಿ ಡ್ರಿಂಕ್ಸು ಏನಕ್ಕೆ ಮಾಡ್ತಿದ್ರಿ ಡ್ರಿಂಕ್ಸು? ಗೊತ್ತಿರ್ಲಿಲ್ವಾ ಕುಡಿದ್ರೆ ಹಿಂಗೆ ಜಾಸ್ತಿ ಕುಡಿದ್ರೆ ಹಿಂಗಾಗುತ್ತೆ ನಮ್ಮ ಪರಿಸ್ಥಿತಿ ಅಂತ? ಆಗುತ್ತೆ ಅಂತ ಗೊತ್ತು ಸರ್. ಕಷ್ಟ ಸುಖಕ್ಕೆ ದುಡಿರ್ತೀವಿ, ಮೈಕೈ ನೋವು ಇರ್ತದೆ, ಹಾಂ, ಪೈನಿಗೆ ಸ್ವಲ್ಪ ಕುಡ್ಕೋತೀವಿ ಅಷ್ಟೇ ಸರ್. ಅಂದರೆ ದುಡಿಯೋರೆಲ್ಲ ಕುಡಿಬೇಕು ಅನ್ನೋದು ನಿಮ್ಮ ಮಾತು? ದುಡಿಬೇಕಂತ ಎಲ್ಲರೂ ಕುಡಿಬೇಕಂತ ಏನಿಲ್ಲ ಸರ್. ಹಾಂ, ಮತ್ತೆ ಕೆಲವು ಜನ ಕುಡಿತಾರೆ, ಕೆಲವು ಜನ ಕುಡಿಯಲ್ಲ. ನನಗೆ ಪೇನ್ ಇರ್ತಿದೆ, ಪೇನಲ್ಲಿ ಕುಡ್ಕೊಂಡಿದ್ದೀನಿ. ಇವಾಗ ಅವಾಗ ಪೇನ್ ಇತ್ತು ಅಂತ ಕುಡಿತಿದ್ರಿ, ಈಗ ಅದ್ರ ಡಬಲ್ ಪೇನ್ ಇದೆಯಲ್ಲ, ಇವಾಗ ಏನು ಮಾಡ್ತೀರಾ? ಡಬಲ್ ಪೇನ್ ಇದೆ. ಕ್ಲಿನಿಕ್ ಬಂದಿದ್ದೀವಿ, ಆಶ್ರಮಕ್ಕೆ. ಹಾಂ, ಆಶ್ರಮದಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೇಕು ಅಷ್ಟೇ. ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು ಮತ್ತೆ? ನಾನು ನನ್ನ ರೂಮ್ ಮಾಡ್ಕೊಂಡು, ಹಾಂ, ನನ್ನ ಸಹೋದರಿಯಿಂದ ನಾನು ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಸರ್. ಹೌದಾ? ಯಾವುದು ಬ್ರ್ಯಾಂಡು ನಿಮ್ಮದು? ಅಲ್ಲ ಬೇಡ ಬಿಡಿ ಸರ್, ಕೇಳದೆ ನಮಗೊಂದು ಗೊತ್ತಾಗಲಿ ಅಂತ. ರಮ್ಮು ಸರ್. ರಮ್ಮು ಇಲ್ಲಿ ವಾರಕ್ಕೊಂದ್ಸತಿ ತಿಂಗ್ಳಿಗೊಂದ್ಸತಿ ಕೊಡ್ತೀವಿ ಅಂದ್ರೆ ಯಾವ್ದು ಬೇಕಾಗುತ್ತೆ? ಯಾವ ಔಷಧಿ ಕೊಡ್ತಿರೋದು ಎಲ್ಲ ಔಷಧಿ ಕೊಡಿಲ್ಲ. ಅಲ್ಲ ಸರ್, ಎಲ್ಲ ಮನುಷ್ಯನ ಎಲ್ಲ ಔಷಧಿ. ಇವಾಗ ಆಯ್ತು, ಇಲ್ಲಿಗೆ ಬಂದಿದ್ದೀರಲ್ಲ, ಏನಾರ ಬೇಕು ಅನ್ಸಿದ್ರೆ ಯಾವ್ದು ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾವ್ದೋ ಒಂದು ಔಷಧಿ ರಮ್ಮ ವಿಸ್ಕಿ ಎಲ್ಲ ಇರ್ತಾರಲ್ಲ, ಇನ್ನು ಬಿಡೋ ಅಂತ ಆಸೆಗಳು ಯಾವ್ದು ಇಲ್ಲ. ಬಿಡೋ ಅಂತ ಆಸೆ ಇದೆ, ಇಲ್ಲ ಅಂತಲ್ಲ. ನೀವ್ ಯಾರು ಒತ್ತಾಯ ಮಾಡ್ಕೊಡಲ್ಲ ಅಂತ ಗೊತ್ತು ಸರ್. ನನಗೆ ಇನ್ನೂ ಬೇಕು ಅನ್ನೋ ಆಸೆ ಅಂತೂ ಇದೆ. ಬೇಗ ಅಂತ ಆಸೆ ಇಲ್ಲ ಸರ್, ಬೇಗ ಅಂತ ಆಸೆ ಇದ್ದಿದೆ. ಆಯ್ತು, ಈ ಕರ್ನಾಟಕದ ಸುಮಾರು ಜನ ಕುಡಿತಾರಲ್ಲ, ಅವ್ರಿಗೆಲ್ಲ ಏನ್ ಮೆಸೇಜ್ ಕೊಡ್ತೀರಾ ನೀವು? ಕುಡಿಬೇಡ್ರಿ ನನ್ನ ಮಕ್ಳ, ಕುಡಿಬೇಡ್ರಿ ನನ್ನ ಮಕ್ಳ ಅಂತೀನಿ ಸರ್. ಕುಡಿಬಿಟ್ರಿ ನನ್ನ ಮಕ್ಳ ಅಂತೀರಾ? ಯಾಕೆ? ಹಿಂಗ್ ಕುಡ್ರೆ ಹಿಂಗ್ ಹಾಳಾಯ್ತೀವಲ್ಲ, ಹ್ಮ್, ಲಿವರು ಕಿಡ್ನಿ ಹಾಳು ಮೂಳೆ ಎಲ್ಲ ಹಾಳಾಗೋದಿಲ್ಲ. ಅದ್ರ ಬದಲು ಆರೋಗ್ಯ ಚೆನ್ನಾಗಿ ನೋಡ್ಕೊಂಡಿದ್ರೆ ಹೆಂಡತಿ ಮಕ್ಳು ಎಲ್ಲರೂ ಚೆನ್ನಾಗಿರ್ತಾರೆ. ದುರ್ಸ್ಥಿತಿಗೆ ಕಾರಣ ಏನಂತ ಅವ್ರ ಬಾಯಿಂದನೇ ಕೇಳಿದ್ದೀನಿ. ಇದ್ರ ಮೇಲೂ ನೀವು ಕುಡಿಬೇಕು ತಿನ್ನಬೇಕು ಅಂತ ಹೇಳಿದ್ರೆ ಇದನ್ನ ನೋಡಿದ್ಮೇಲೂ ಕಲಿಬೇಕು ಅನ್ಸಿದ್ರೆ ನೀವು ಕಲಿಬೋದು, ಅದೇನು ನಾನೇನು ಹೇಳೋಕ್ಕಾಗಲ್ಲ. ಸೊ ಇವ್ರ ದುರ್ಸ್ಥಿತಿ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಣ್ಣ? ಈಗ ನಾನು ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ. ನಾನು ಭರವಸೆ ಏನು ಕೊಡ್ಬೋದು ಅಂದರೆ ಊಟ ತಿಂಡಿ ಬಟ್ಟೆ ಕೊಡ್ಬೋದು, ಅದಕ್ಕೆ ಮೀರಿದ್ದು ನನ್ನ ಕೈಲೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಕೈಲಾಗಿದ್ದು ಪ್ರಯತ್ನ ನಾನು ಮಾಡ್ತೀನಿ, ಫಲ ದೇವ್ರು ಕೊಡಬೇಕು. ಸೊ ಇವಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯೋಗೇಶ್ವರ, ಅವರು ಇವಾಗಿರೋ ಪರಿಸ್ಥಿತಿಗೆ ಏನು ಮಾಡೋಕ್ಕಾಗಲ್ಲ. ನೀನಲ್ಲ ನಾನಲ್ಲ, ಯಾರೇನು ಮಾಡೋಕ್ಕಾಗಲ್ಲ. ರೋಡಲ್ಲಿ ಬಿದ್ದು ಸತ್ತಿ ಹಾಳಾಗೋದಕ್ಕಿಂತ ಆಶ್ರಮದಲ್ಲಿದ್ದರೆ ಒಂದು 4 ದಿನ ಬದುಕ್ಬೋದು ಅನ್ನೋ ಆಸೆಗೋಸ್ಕರ ಇಲ್ಲಿ ಕರ್ಕೊಂಬಂದಿರೋದು ಅಷ್ಟೇ ಉದ್ದೇಶ, ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ.
ಆದಷ್ಟು ಪಾಪ ಅವ್ರಿಗೂ ಬದುಕಬೇಕು ಅನ್ನೋ ಆಸೆ ಇದೆ. ಏನೋ ಭಗವಂತ ಏನೋ ಉಳಿಸ್ಕೊಂಡ್ರೆ ಒಳ್ಳೇದು ಮಾಡಿ, ಖಂಡಿತ ಆದಷ್ಟು ಒಳ್ಳೇದಾಗ್ಲಿ. ಖಂಡಿತ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ನೀವು ಅಷ್ಟೇ ಅಣ್ಣ, ನೀಟಾಗಿರ್ಬೇಕು ಸರಿನಾ. ಇಲ್ಲಿ ಹಂಗೆ ಅಂದ್ರೆ ನಮ್ದು ಮನೆ ತರ ಇರಕ್ಕಾಗಲ್ಲ. ಇಲ್ಲಿ ಇರ್ಬೋದು, ನೀನ್ ಇರೋ ನಡತೆ ನುಡಿ ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಲಾಸ್ಟ್ ಟೈಮ್ ಒಬ್ಬನ ಕಳ್ಸಿಕೊಟ್ಟಿದ್ರಿ, ಅವನ್ನ ರೆಡಿ ಮಾಡಿ ಕಳಿಸ್ತೆ. ರೆಡಿ ಮಾಡಿದ್ರು, ಇವಾಗ ತಿರ್ಗಾ ಕುಡ್ದಿ ರೋಡಲ್ಲಿ ಬಿದ್ದವ್ರೆ. ಒಂದ್ ಕಾಲದಲ್ಲಿ ಇದೆಲ್ಲ ಕಟ್ತಾ ಇದ್ದ, ಏನ್ ಮಾಡ್ತೀಯ? ಆಮೇಲೆ ಹೊರಗಡೆ ಹೋದ್ಮೇಲೆ ಚೆನ್ನಾಗಾದ್ಮೇಲೆ ನಮ್ ಬಗ್ಗೆನೇ ಚಾಡಿ ಈಗ ಕುಡ್ಕೊಂಡು ಇದೀಗ ಯೋಗೇಶ್ ಅವರು ಉಳಿಸಿದ್ಗೆ ಅವ್ರ ಬಗ್ಗೆನೇ ಬೈಕೊಂಡು ಮಾಡ್ತಾವನೆ. ಅವನಿಗೆ ಎದ್ದೊಳಕ್ ಶಕ್ತಿ ಇರಲಿಲ್ಲ, ನೀವಾದ್ರೆ ಚಾಪೆಯಲ್ಲಿ ಸುತ್ಕೊಂಡ್ ಬಂದಿತ್ತು ಅವನ್ನ. ಇಲ್ಲಿ 165ಕ್ಕಿಂತ ಹೆಚ್ಚು ಜನರು ಇದ್ದಾರೆ. ಸೊ ಸಾಕಷ್ಟು ಜನ ಹೇಳ್ತಾರೆ ತುಂಬ ಈಸಿ ಇದು, ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಗುರು ನಾನು ಮಾತಾಡೋಕ್ಕೇನು ಗುರು, ಮೂಳೆಯಲ್ಲಿ ನೆಲಗೆ ಏನು ಬೇಕೋ ಮಾತಾಡ್ಬೋದು. ಆ ಮಾಡೋನು ತಾನೇ ಗೊತ್ತು. ಒಂದಿನ ಕರೆದ್ಬಿಟ್ಟು ಒಂದು 4 ಜನ ನೋಡ್ಕೊಳಕ್ಕೆ ಹೇಳಿ. 160 ಜನ ನೋಡೋದು ಬೇಡ, 4 ಜನ ನೋಡ್ಕೊಂಡೆ. ನಾನು 4 ಜನ ಉಸ್ತುವಾರಿ ಕೊಟ್ಬಿಡಪ್ಪ, ನಾನು ಉಸ್ತುವಾರಿ 4 ಜನ ನೋಡ್ಕೊಂತೀನಿ. ಈ ಥರದವ್ರು ಇಬ್ರು ಕೊಟ್ಟರು ಮೇಂಟೈನ್ ಮಾಡೋಕ್ಕಾಗಲ್ಲ. ಮಾತಾಡ್ತೀವಿ, ನಾವು ಹೇಳ್ತಿದ್ವಿಲ್ಲ, ನೀವು ಕರೆದ್ರೂ ಗೊತ್ತಿಲ್ಲ, ಯಾಕೆ ಇಲ್ಲಿರೋ ನೋಡೋಕ್ಕಾಗಿದೆ. ಹಂಗೆ ಮಾತಾಡಲಿ ಬಿಡುಗರು, ಒಳ್ಳೆ ಕೆಲಸ ಮಾಡ್ಬೇಕಾರೆಲ್ಲ ಮಾತಾಡ್ತಾರೆ. ಮಾತಾಡಲಿ, ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಅಣ್ಣ. ಪಾಪ ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ. ಆರಾಮಾಗಿರೋ, ಚೆನ್ನಾಗಿ ನೋಡ್ಕೊಂತಾರೆ, ಅರ್ಥ ಆಯ್ತಾ? ನಿನ್ ಮನೆಗಿನ್ನ ಚೆನ್ನಾಗಿ ನೋಡ್ಕೊಂತಾರೆ. ಮತ್ತೆ ಗಾಂಚಲಿ ಮಾಡಬಾರ್ದು, ಎಣ್ಣೆ ಬೇಕು ಮಾಡಿದ್ರಣ್ಣ. ನಾನೇ ಕರ್ಕೊಂಡು ಹೋಗ್ಬಿಟ್ಟಿಲ್ಲ, ದೂರ ಕಾಡಕ್ ಬಿಟ್ಕೊಂಡ್ಬಿಡ್ತೀನಿ ಅಷ್ಟೇ. ಚೆನ್ನಾಗಿದ್ರೆ ನೀನ್ ಚೆನ್ನಾಗಿ ನೋಡ್ಕೊಂತಾರೆ. ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗವ್ರೆ, ನೆಮ್ಮದಿಯಾಗಿ ಆರಾಮಾಗಿ. ಸರಿನಾ ಸ್ನೇಹಿತರೆ, ನೀವು ಗಮನಿಸ್ಬೋದು ಕಂಪ್ಲೀಟಾಗಿ ಕಾಲೆಲ್ಲ ಊದ್ಕೊಂಡು ಎಲ್ಲ ಯಾವ ಥರ ಒಂದು ಕಂಡೀಷನ್ ಇದೆ ಅಂದರೆ ಎದ್ದು ನಿಂತ್ಕೊಳ್ಳೋಕ್ಕಾಗತ್ತಾ? ಹಿಡ್ಕೊಳ್ಳಿ ಅಣ್ಣ ನೋಡೋಣ ಸುಮ್ಮನೆ ಸ್ವಲ್ಪ ನೋಡಿ ನೋಡೋಣ. ನೋಡಿ ನಡೆಯೋಕ್ಕಾಗುತ್ತಾ? ಸೊ ಎಲ್ಲ ವಾಶ್ರೂಮ್ ಗೀಶ್ರೂಮ್ ಎಲ್ಲ ಒಂದೇ ಕಡೆ ಅನ್ನೋ ಒಂದು ಸ್ಥಿತಿಲಿ ಅವ್ರು ಬಂದು ತಲುಪಿಬಿಟ್ಟಿದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಇವರ ಒಂದು ಕ್ರಿಟಿಕಲ್ ಕಂಡೀಷನ್ಗೆ ಯಾರಾದರೂ ಸ್ಪಂದಿಸೋಂಥವ್ರು ಇದ್ದರೆ ಸ್ಪಂದಿಸ್ಬೋದು. ಹಾಸ್ಪಿಟಲ್ಗೆ ನೋಡೋಣ, ಕರ್ಕೊಂಡು ಹೋಗೋಣ, ಯಾವ ರೀತಿ ಆಗುತ್ತೆ, ಏನಾಗುತ್ತೆ, ಏನು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಸಾಧ್ಯ ಇದೆ ನೋಡೋಣ. ಖಂಡಿತ ಪ್ರಯತ್ನ ಮಾಡ್ತೀನಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಕೂತಿದ್ದ ಕಡೆನೇ ಮಾಡಿಬಿಟ್ಟಿದ್ದಾರೆ ಅವರು. ಎಲ್ಲ ನಂಗೆ ಗೊತ್ತಿರೋದೆ, ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಬಂದಿದ್ದು. ಪಾಪ ಅವ್ರ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ. ಎದ್ದು ಓಡಾಡಂಗೆ ಇದ್ದಿದ್ರೆ ಏನು ಅಂತ ಅನ್ಕೊಂಡಿದ್ದೆ, ಪಾಪ ಆಗಲ್ಲ. ನೋಡಿ ಆದಷ್ಟು ಟ್ರೈ ಮಾಡಿ. ಖಂಡಿತ ಅಣ್ಣ, ಖಂಡಿತ. ಎಂತೆಂಥವ್ರು ಚೆನ್ನಾಗಿ ಆಗವ್ರೆ, ಇವರು ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಅವರೇ ಕಾಪಾಡ್ತಾರೆ. ಥ್ಯಾಂಕ್ಸ್ ಅಣ್ಣ. ನೆಲಮಂಗಲ ಟೌನ್ ಸ್ಟೇಷನಿಂದ ಲೆಟ್ರ್ ಮಾಡಿದ್ದೀರಾ. ಸೊ ಅನಾಥರು, ಇವಾಗ ನಿರ್ಗತಿಕರು ಯಾರೂ ಇಲ್ಲ ಅಂತೇಳಿ ನಾನು ಆಶ್ರಯ ಕೊಡ್ತಾ ಇದ್ದೀನಿ. ಖಂಡಿತ ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಮಾಡ್ತೀವಿ. ಒಳ್ಳೆಯದಾಗಲಿ. ಧನ್ಯವಾದ. ಧನ್ಯವಾದ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.